start. Hey, hi, welcome back to my another vlog, my fam. ಸೊ ಇವತ್ತೇನು ಅಂದರೆ ಆಲ್ರೆಡಿ ರೆಡಿಯಾಗಿ ಕೂತಿದ್ದೀನಿ. ಸೊ ಫುಲ್ ಸೆಟಪ್ ಆಗಿ ಜಸ್ಟ್ ವೇಟಿಂಗ್. ಮಳೆ ಬರ್ತಿದೆ, ಅದು ನಿಲ್ಲೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಬ್ಯೂಟಿಫುಲ್ ಆದ ಗ್ರೀನರಿ ಸ್ಪಾಟಿಗೆ. ಸೊ ಏನು ತೊಗೊಳೋದಕ್ಕೆ, ಏನು ಅಲ್ಲಿ ಏನು ಪರ್ಚೇಸ್ ಮಾಡ್ತೀನಿ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮಗೂ ಅದು ಯೂಸ್ಫುಲ್ ಆಗುತ್ತೆ. ಎಲ್ಲರ ಮನೇಲೂ ಇದು ಯೂಸ್ಫುಲ್ ಅಂತ ಒಂದು ಪ್ರಾಡಕ್ಟೇ. ಸೊ ಹಾಗಾಗಿ ಸ್ಟೇ ಟ್ಯೂನ್, ಕಂಪ್ಲೀಟ್ ವಿಡಿಯೋ ನೋಡಿಬಿಟ್ಟು ಇಷ್ಟ ಇರೋರು ಫ್ರೆಂಡ್ಸಿಗೋಸ್ಕರ ಪರ್ಚೇಸ್ ಮಾಡಿ ಅದನ್ನ ಗಿಫ್ಟ್ ಆಗೋ ಕೊಡ್ಬೋದು. ಬಂತು ಒಂದು ಟಾರ್ಚರು ಅಮ್ಮ ಅಂತ ಹೇಳ್ಕೊಂಡು. ಸೊ ಆಯಿತು, ಹಾಗೆ ಸ್ಟೇ ಟ್ಯೂನ್ ಆಗಿ ಹೋಗ್ಬಿಟ್ಟು ವಿಲ್ ಸಿ. ಎಸ್, ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೊಡ್ತಾ ಹಾಗೆ ತೇಜು ಬಂದ್ಬಿಟ್ಟು ಅಕ್ಕ ಫೈನಲ್ ಎಕ್ಸಾಮ್ ಅಕ್ಕ ಅಂತ ಹೇಳಿ ಸ್ವಲ್ಪ ಟೆನ್ಷನಲ್ಲಿದ್ಲು. ಅವಳಿಗೆ ಒಂದೇ ಅಡ್ವೈಸ್ ಕೊಟ್ಟಿದ್ದು, ಎಲ್ಲನೂ ಫ್ಲೋವಲ್ಲೇ ಹೋಗಬೇಕು, ಎವ್ರಿಥಿಂಗ್ ಶುಡ್ ಗೋ ಆನ್ ಅ ಫ್ಲೋ. ಸೊ ಏನು ನಡೆಯುತ್ತೆ ಆಕ್ಸೆಪ್ಟ್ ಇಟ್, ಸಿಚುವೇಶನ್ಸ್ ಆಕ್ಸೆಪ್ಟ್ ಇಟ್. ಅದನ್ನು ನಿಭಾಯಿಸೋದೇ ನಮ್ಮ ಲೈಫ್. ಸೊ ಡಸಂಟ್ ಮ್ಯಾಟರ್ ಅದು ಡೂ ಆರ್ ಡೈ ಆರ್ ಫೇಲ್ ಆಗ್ತೀವೋ ಪಾಸ್ ಆಗ್ತೀವೋ, ದಟ್ ಈಸ್ ಆಲ್ ಸೆಕೆಂಡ್ರಿ. ಬಟ್ ನಾವು ಟ್ರೈ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ನೆಕ್ಸ್ಟ್ ನಾವು ರೀಚ್ ಆಗೋ ಡೆಸ್ಟಿನೇಷನ್ನು ಬಂದ್ವಿ. ಸೊ ಫೈನಲಿ ಬಂದ್ವಿ. ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಶೋ ಯು. ಆ್ಯಂಡ್ ಎಂಟ್ರಿ ಆಗ್ತಾ ಇದ್ದಂಗೆ ಕಂಪ್ಲೀಟ್ ಒಂದು ಫಾರೆಸ್ಟ್ ವೈಬ್. ಹೇಳ್ತಿಲ್ವಾ, ನಮ್ಮ ಸುತ್ತಮುತ್ತನೇ ಇರುವಂಥ ಜಾಗ ಇದು. ಬಟ್ ವಿತಿನ್ 1-2 ಕಿಲೋಮೀಟರ್ಸಲ್ಲೇ ನಮಗೊಂದು ಫಾರೆಸ್ಟ್ ರೀಜನ್ ಇದೆ ಅನ್ನೋದು ಆಲ್ರೆಡಿ ನಾನೊಂದು 30 years ಲೇಡಿ. ಬಟ್ ಸ್ಟಿಲ್ ಇಲ್ಲಿವರೆಗೂ ನನಗಿದು ಗೊತ್ತಿರಲಿಲ್ಲ. ಬಟ್ ಇವತ್ತಿದು ಗೊತ್ತಾಗಿದ ತಕ್ಷಣ ಮಿಸ್ಸೇ ಮಾಡೋದು ಬೇಡ ಅಂತ ಹೇಳಿ ನಾನು ಹೊರಟು ಬಂದಿದ್ದು ಈ ಜಾಗಕ್ಕೆ. ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಒಂದು ಪೀಸ್ಫುಲ್ಲಾಗಿ ಮಕ್ಕಳಿಗೆ ಹೇಳ್ತಿಲ್ವಾ, ಅವ್ರ ಬ್ರೈನ್ಗೆ ಈ ಥರ ಗ್ರೀನರೀಸ್ನ ಆಗಾಗ ತೋರಿಸ್ತಾ ಇದ್ದರೆ ಸಾಕು, ಇಷ್ಟೇ ಸಾಕು ಅವ್ರ ಮೈಂಡ್ ಸೆಟ್ ಒಂಥರ ಕಾಮ್ ಪೀಸ್ಫುಲ್ ಆಗೋದಕ್ಕೆ. ಸೊ ಫೈನಲಿ ರೀಚ್ ಆದ್ವಿ ಸ್ಪಾಟಿಗೆ. ಸೊ ಹಾಗೆ ಹೊರಗಿಂದ ಒಂದಷ್ಟು ವಿಡಿಯೋ ಮಾಡಿ ನಿಮಗೂ ತೋರಿಸಿ ಸ್ವಲ್ಪ ಕಣ್ಣಿಗೆ ತಂಪು ಮಾಡಿಸೋಣ ಅಂತ ಹೇಳಿ ಒಂದಷ್ಟು ವ್ಯೂಗಳನ್ನ ಫೋಟೋಶೂಟ್ ವಿಡಿಯೋಗಳು ಮಾಡಿದೆ. ವಿಡಿಯೋ ಮಾಡಿದ ನಂತರ ಸಸಿ ಹತ್ರ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗಂತೂ ಸಸಿಗಳನ್ನ ನೋಡಿದ ತಕ್ಷಣವೇ ನನಗೆ ಒಂಥರ ಸೋ ಬ್ಯೂಟಿಫುಲ್, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಇಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ, ಈ ಆಯುರ್ವೇದಿಕ್ ಅನ್ನೋದನ್ನ ಎಷ್ಟೋ ಜನ ಮರ್ತು ಹೊಟ್ಟೋಗಿದ್ದಾರೆ, ಆಯುರ್ವೇದಿಕ್ ಮೆಡಿಸಿನ್ಸ್ನ. ಸೊ ಇಲ್ಲಿ ನಾನು ನೋಡಿದಷ್ಟು ಪ್ಲಾಂಟು ಎಲ್ಲ ಮೆಡಿಸಿನ್ ಪ್ಲಾಂಟ್ಸೇ. ಸೊ ಎವ್ರಿಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋ ಥರ ಇತ್ತು ನನಗೆ. ಲೈಕ್ ಒಂದು ಶುಗರ್ಗೆ ಬೇಕಾಗಿರುವಂಥ ಪ್ಲಾಂಟ್, ಜಾಂಡಿಸ್ಗೆ ಬೇಕಾಗಿರುವಂಥ ಪ್ಲಾಂಟ್, ಆ್ಯಂಡ್ ಆಸ್ತಮಾಗೆ ಬೇಕಾಗಿರುವಂಥ ಪ್ಲಾಂಟ್, ಎಲ್ಲ ರೀತಿಯಾದ ಪ್ಲಾಂಟ್ಸು ಇಲ್ಲಿತ್ತು. ಅದ್ರ ಜೊತೆಗೆ ಫ್ಲವರ್ ಪ್ಲಾಂಟ್ಸ್, ಲೈಕ್ ಫ್ಲವರ್ ಡೆಕೋರೇಷನ್ ಮಾಡುವಂಥ ಪ್ಲಾಂಟ್ಸ್. ಸೊ ಎಲ್ಲ ರೀತಿ ಪ್ಲಾಂಟ್ಸು ಇಲ್ಲಿತ್ತು. ಸೊ ನನಗೆ ಸ್ವಲ್ಪನೇ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು, ಬಿಕಾಸ್ ನಾನು ಪ್ಲಾಂಟ್ನ ತೊಗೊಬೇಕು ಆ ಒಂದು ಮೂಡಿಗೆ ಹೊಟ್ಟೋದೆ. ಸೊ ಅದನ್ನು ತೊಗೊಂಡಾದ ನಂತರ ದೆನ್ ವಿ ಸ್ಟಾರ್ಟೆಡ್ ಅಗೇನ್. ತುಂಬ ಹೊಟ್ಟೆ ಹಸ್ತೋಗಿತ್ತು. ಸೊ ಮತ್ತೆ ಊಟ ಮಾಡೋದಕ್ಕೆ ಹೋದ್ವಿ. ಒಂದು ಸ್ಮಾಲ್ ಚಾಟ್ಸ್ ಟೈಮ್ ಥರ, ಪಾನಿಪುರಿ ಮತ್ತು ಮಗನಿಗೆ ಫ್ರೆಂಚ್ ಫ್ರೈಸ್, ಸ್ವಲ್ಪ ಅವಳು ಜ್ಯೂಸ್ ಬೇಕು ಅಂತ ಹೇಳಿದ್ಲು. ಸೊ ಆ ಥರ ಎಲ್ಲ ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಗಿಡಗಳನ್ನೆಲ್ಲ ಒಂದು ಬುಟ್ಟಿಗೆ ಹಾಕ್ಕೊಂಡು ಅಲ್ಲಿಂದ ಬಂದ್ವಿ. ಬಂದ ನಂತರ ಫೈನಲಿ ಮನೆಗೆ ರೀಚೇ ಆದ್ವಿ. ಓಕೆ ಗೈಸ್, ಫೈನಲಿ ಮನೆಗೆ ಬಂದು ಸೇರಾಯ್ತು. ಸಂವೇರ್ ಅರೌಂಡ್ 6 ಗಂಟೆಗೆ, ಇನ್ನೂ ಒಂದು 15 ನಿಮಿಷ ಇದೆ, ಅಷ್ಟೊತ್ತಿಗೆ ಬಂದು ಸೇರಿದೀವಿ. ಸೊ ವಿಡಿಯೋದಲ್ಲಿ ನಾನು ತುಂಬಾ ಲಾಂಗ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಏನನ್ನೋದು, ಆ ಜಾಗ ನೋಡಿದ ತಕ್ಷಣ, ಬ್ಯಾಂಗ್ಳೂರ್ ಒಳಗೇನೆ 1 ಕಿಲೋಮೀಟರ್ ದೂರ ಇಲ್ಲ ನನ್ನ ಮನೆಯಿಂದ ಸಂವೇರ್. ಬಟ್ ಸ್ಟಿಲ್ ಇಲ್ಲೇ ಸರೌಂಡಿಂಗ್ ಅಲ್ಲೇ ಈ ತರ ಒಂದು ಫಾರೆಸ್ಟ್ ರೀಜನ್ ಇದೆ ಅಂದಾಗ ಒಂಥರ ಖುಷಿ ಆಗೋಯ್ತು. ಅಂಡ್ ಹೇಳ್ತಿಲ್ಲ, ತುಂಬಾ ಮೈಂಡ್ ಅಪ್ಸೆಟ್ ಆದಾಗ, ಲೈಕ್ ಇಲ್ಲ ಏನೋ ಒಂಥರ ಡಿಪ್ರೆಷನ್ಗೆ ಹೋದಾಗ
ಆ ಜಾಗದಲ್ಲಿ ಸುಮ್ನೆ ಒಂದ್ ವಾಕ್ ಮಾಡ್ಕೊಂಡ್ ಬಂದ್ರೇನು ಸಾಕು, ಅಷ್ಟು ಚೆನ್ನಾಗಿತ್ತು ಆ ಒಂದು ಪ್ಲೇಸ್, ಆ ವೈಬ್. ಸೊ ಹಾಗಾಗಿ ನಾನ್ ಸ್ವಲ್ಪ ಚಿಕ್ಕ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಆಮೇಲೆ ಆ ಸಸಿಗಳನ್ನ ನೋಡಿದ ತಕ್ಷಣ ನನಗಂತೂ ಐ ವಾಸ್ ಲೈಕ್ ಸೋ ಹ್ಯಾಪಿ. ತುಂಬಾ ಎಕ್ಸೈಟ್ಮೆಂಟ್ ಆಗೋಯ್ತು. ₹6ಗೆ ಯಾವ ಸಸಿ ಬೇಕಾದ್ರೂ ತಗೊಬಹುದು ಅಂತಂದ್ರೆ ಲೈಕ್ ತುಂಬಾನೇ ಖುಷಿ ಆಯ್ತು. ಅಂಡ್ ನನಗೂ ಒಳ್ಳೆ ಐಡಿಯಾ ಬಂತು, ಲೈಕ್ ಯಾರಿಗಾದ್ರು ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂತಂದ್ರೆ ಅಲ್ಲಿಂದ ನಾನು ಆರ್ಡರ್ ಮಾಡ್ಕೊಂಡು ರಿಟರ್ನ್. ತುಳಸಿ ಅಂತೂ ಅಷ್ಟು ಫ್ರೆಶ್ ಆಗಿದೆ ಅಲ್ಲಿ, ನೋಡೋದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಸೊ ಅದೇ ನನ್ ಮೈಂಡ್ ಬಂದಿದೆ, ಯಾರಿಗಾದ್ರು ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂದ್ರೆ ಈ ತರ ಬಲ್ಕ್ ಆಗಿ ತಗೊಂಡು ನಾವು ಡೆಕೋರೇಷನ್ ಮಾಡಿ ಅದನ್ನ ಲೈಕ್ ರಿಟರ್ನ್ ಗಿಫ್ಟ್ ಕೊಡ್ಬೋದು ಅಂತ. ಸೊ ಹೀಗ್ ಮಾಡಿ ಸ್ವಲ್ಪ ಒಂದು 13 ಪ್ಲಾಂಟ್ಸ್ ತಗೊಂಡ್ಬಂದೆ. ಇತ್ತು ಇನ್ನು ಜಾಸ್ತಿ ಐಟಮ್ಸ್, ಐ ಮೀನ್ ಸಸಿಗಳಿತ್ತು, ಬಟ್ ನನ್ನ ಮನೆಗೆ ಎಷ್ಟು ಬೇಕು ನಾನು ಅಷ್ಟು ತಗೊಂಡ್ಬಂದೆ. ಆ ಪ್ಲಾಂಟ್ ನ ನಾನು ಲೈಕ್ ಪಾಟ್ಗಳಿಗೆ ಹಾಕದ್ಮೇಲೆ ನಿಮಗೆ ಅದನ್ನ ನಾನು ತೋರಿಸ್ತೀನಿ, ಲೈಕ್ ಯಾವ ಪ್ಲಾಂಟ್ ತಂದೆ ಅಂಡ್ ಫೈನಲಿ ಹೇಗಿದೆ ಔಟ್ಪುಟ್ ಎಲ್ಲಾನು ತೋರಿಸ್ತೀನಿ. ಸೊ ಇವತ್ ಎಂಟೈರ್ ಡೇ ನನಗೆ ಏನನ್ನೋದು ಕ್ಯಾಮ್ರಾಮ್ಯಾನ್, ಟಾರ್ಚ್ ಮ್ಯಾನ್ ಅಂಡ್ ಸಪೋರ್ಟಿಂಗ್ ವಿಮೆನ್ ಎಲ್ಲ ಬಂದ್ಬಿಟ್ಟು ನನ್ ತಂಗಿ ತೇಜು. ತಂಗಿ ಅವಳೇ ತೋರ್ಸ್ಕೊಂಡ್ಲು, ಅವಳೇ ದತ್ತಿನ ತಂಗಿ. ಓಕೆನಾ, ಸ್ವಂತ ತಂಗಿ ಅಂತೂ ಅಲ್ಲ, ದತ್ತಿನ ತಂಗಿ. ಅದ್ ಯಾವ ರೀತಿ ಅಂತ ಹೋಗ್ತಾ ಹೋಗ್ತಾ ಬರುವಂತ ವಿಡಿಯೋಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿಗೆ ಇವತ್ತು ನಮ್ಮ ಬ್ಯೂಟಿಫುಲ್ ವ್ಲಾಗ್ ಎಂಡ್ ಆಗಕ್ ಬಂತು. ಹೀಗೆ ನನ್ಗೆ ಸಪೋರ್ಟ್ ಮಾಡಿ ಬೆಳೆಸಿ, ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ತಗೊಂಡ್ ಬರ್ತೀನಿ ಇನ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್.